ಮೋಹನ್ ರಾಜು ಸರ್ ಇದ್ದಾರೆ, RPI ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ಇವತ್ತು ಬೆಂಗಳೂರು ಸೆಂಟ್ರಲ್ ಅಲ್ಲಿ ವೈಟ್ ಫೀಲ್ಡ್ ಮುರುಗೇಶ್ ಸರ್ ಅವರು ಕೂಡ ನಾಮಿನೇಷನ್ ಮಾಡಕ್. ಎಲ್ರಿಗೂ ಜೈ ಭೀಮ್. ಈ ಲೋಕಸಭಾ ಚುನಾವಣೆ 2024ರ ಈ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ ಸನ್ಮಾನ್ಯ ಪ್ರಕಾಶ್ ವೈ ಅಂಬೇಡ್ಕರ್ ಸಾಹೇಬರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀರಿ. ಈ ಲೋಕಸಭಾ ಚುನಾವಣೆಯಲ್ಲಿ 4 ಕಡೆ ಈಗಾಗಲೇ ಅಭ್ಯರ್ಥಿಗಳನ್ನು ನಾವು ಕಣಕ್ಕೆ ಇಳಿಸಿದ್ದೀರಿ. ಕೋಲಾರ ಲೋಕಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಹಾಸನ ಲೋಕಸಭಾ ಕ್ಷೇತ್ರ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಪೊಲಿಟಿಕಲ್ ಪವರ್ ಈಸ್ ಮಾಸ್ಟರ್ ಕೀ ಅಂತ ಹೇಳ್ತಾರೆ. ರಾಜ್ಯಾಧಿಕಾರ ಅನ್ನೋದು ನಮ್ಮೆಲ್ಲ ಸಮಸ್ಯೆಗಳ ಮೂಲ ಕೀ ಇದ್ದಾಗೆ. ನೀವು ರಾಜ್ಯಾಧಿಕಾರ ನಿಮ್ಮ ಕೈಯಲ್ಲಿ ಇಲ್ಲದೇ ಇದ್ದರೆ ನಿಮ್ಮ ಮೇಲೆ ಅತ್ಯಾಚಾರಗಳಾಗ್ತದೆ, ದಬ್ಬಾಳಿಕೆಗಳಾಗ್ತದೆ, ದೌರ್ಜನ್ಯಗಳಾಗ್ತದೆ. ಮತ್ತು ನಿಮ್ಮ ಓಟನ್ನು ನೀವು ಮಾರಾಟ ಮಾಡ್ಕೊಬಾರ್ದು. ನಿಮ್ಮ ಓಟಿನ ಮುಖಾಂತರ ಒಂದು ಹೊಸ ಸಮಾಜದ ನಿರ್ಮಾಣಕ್ಕೆ ಮುಂದೆ ಆಗಬೇಕು ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು. ಒಂದು ಸಮಾನತೆಯ ಸಮಾಜ ಬರಬೇಕು ಈ ದೇಶದಲ್ಲಿ ಅಂತೇಳಿ. ಹಾಗಾಗಿ ನಮ್ಮ ಜನ ಎಲ್ಲರೂ ಒಂದಾಗಿ ನಿಮ್ಮ ಓಟ್ಗಳನ್ನು ನೀವೇ ಹಾಕ್ಕೊಂಡು ನೀವೇ ಅಧಿಕಾರ. ಈ ಬೆಂಗಳೂರು ಕೇಂದ್ರ ಏನು ಲೋಕಸಭಾ ಕ್ಷೇತ್ರ ಇದೆ, ಇಲ್ಲಿ ನಮ್ಮ ಮುರುಗೇಶ್ರವರನ್ನು ಕಣಕ್ಕೆ ಇಳಿಸಿದ್ದೀರಿ. 2014ರಲ್ಲಿ ನಾನೇ ಕಂಟೆಸ್ಟ್ ಮಾಡಿದೆ. ಆದರೆ ನಮ್ಮ ಸೆಕೆಂಡ್ ಲೀಡರ್ಶಿಪ್ ಬೆಳಿಬೇಕು, ನಮ್ಮ ಯುವಕರನ್ನು ಬೆಳೆಸಬೇಕು, ಅದರ ಮುಖಾಂತರ ರಾಜಕೀಯ ಪ್ರಜ್ಞೆಯನ್ನು ಉಂಟು ಮಾಡಬೇಕು. ಮತ್ತು ಇವತ್ತು ನಮ್ಮ ಓಟುಗಳು ಬೇರೆಯವ್ರಿಗೆ ಮಾರಾಟ ಆಗಬಾರ್ದು ಅಂಥೇಳಿ, ಓಟಿಗೆ ಒಂದು ಮೌಲ್ಯ ಇದೆ, ಅದನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತು ನಾವು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದ್ದೀರಿ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ಜನತೆಯಲ್ಲಿ ಕೋಮುವಾದ ಮತ್ತು ಜಾತಿವಾದವನ್ನು ಅಳಿಸಿ ಸಂವಿಧಾನವನ್ನು ಉಳಿಸಿ ಅಂತ ಮನವಿ ಮಾಡ್ಕೊಳ್ತಾ, ಏನು 4 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿದ್ದಾರೆ, ಆ ಅಭ್ಯರ್ಥಿಗಳಿಗೆ ನೀವು ಮತವನ್ನು ಹಾಕಬೇಕು. ಅದರ ಒಟ್ಟಿಗೆ ಯಾರು ಸಂವಿಧಾನದ ಪರವಾಗಿದ್ದಾರೆ, ಉಳಿದಂಥ ಕ್ಷೇತ್ರಗಳಲ್ಲಿ ಉಳಿದ 24 ಕ್ಷೇತ್ರಗಳಲ್ಲಿ ಸಂವಿಧಾನದ ಪರವಾಗಿದ್ದಾರೆ, ಅಂದರೆ ಜಾತ್ಯತೀತ ಮೌಲ್ಯಗಳ ಪರವಾಗಿದ್ದಾರೆ, ಸಾಮಾನ್ಯ ಜನರ ಪರವಾಗಿದ್ದಾರೆ, ಕಾರ್ಮಿಕರ ಪರವಾಗಿದ್ದಾರೆ, ಅವ್ರ ಪರವಾಗಿ ಓಟ್ಗಳನ್ನು ಹಾಕಿ ಅಂಥೇಳಿ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ನಮ್ಮ ಮತ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷವನ್ನು ನಮ್ಮ ಸನ್ಮಾನ್ಯ ಮೋಹನ್ ರಾಜ್ ಸರ್ ಅವರು ಈ ಕರ್ನಾಟಕ ರಾಜ್ಯದ ಅಂಬೇಡ್ಕರ್ ವಿಚಾರದಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದೀರಾ. ನಿಮ್ಮಂಥ ಯುವಕರಿಗೆ ನಾನು ಒಂದು ಅವಕಾಶ ಕೊಡ್ತೀನಿ, ನಿಮ್ಮಂಥ ಯುವಕರು ಮುಂದೆ ಬರಬೇಕು ಅಂಥೇಳಿ ನಮ್ಮ ಮೋಹನ್ ರಾಜ್ ಸರ್ ಅವರು ಹೇಳಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಈ ಒಂದು ಆಶೀರ್ವಾದನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಚುನಾವಣೆ ಹಬ್ಬ ಅಂತ ಆಚರಿಸ್ತಾ ಇದ್ದಾರೆ. ಇದೆಲ್ಲ ಮೊದಲು ಇದ್ದಿಲ್ಲ, ಇದು ನಮಗೆ ಹಕ್ಕು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರು ಅವರ ಒಂದು ಪಕ್ಷದಿಂದ ನಾನು ಸ್ಪರ್ಧಿಸುತ್ತಿದ್ದೇನೆ. ತಮ್ಮೆಲ್ಲರಿಗೂ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಮಗೆ ಮತ ಹಾಕಿ ನಮ್ಮಂಥ ಯುವಕರನ್ನ ನೀವು ಲೋಕಸಭೆಗೆ ಕಳಿಸಿದ್ರೆ ನಾವು ಒಂದು ಉತ್ತಮವಾಗಿ ಒಂದು ದೇಶವನ್ನು ಆಳ್ತೀವಿ ಅಂತ ಈ ಸಂದೀಮ್. ಜೈ ಭೀಮ್.